ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಂಥ ಎಲ್ಲ ದೇವಜನರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರಿಯರೇ. ಈ ಸಂಜೆಯ ವೇಳೆಯಲ್ಲಿ ಕೆಲವೊಂದು ಪ್ರಾಮುಖ್ಯವಾದಂಥ ಅಂಶವನ್ನು ಕುರಿತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೋಸ್ಕರ ಕ್ರೈಸ್ತ ಸಮಾಜಕ್ಕಾಗಿರ್ಬೋದು ಮತ್ತು ಮುಸಲ್ಮಾನ್ ಬಾಂಧವರಿಗಾಗಿರ್ಬೋದು ಅಥವಾ ಹಿಂದೂ ಬಾಂಧವರಿಗಾಗಿರ್ಬೋದು ಎಲ್ಲರಿಗೂ ಸಂಬಂಧಪಟ್ಟಂಥ ಮಾತುಗಳು ಸತ್ಯವೇದದಲ್ಲಿದೆ. ಅದನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳುವುದಕ್ಕೋಸ್ಕರ ಈ ದಿನ ದೇವರು ಕೊಟ್ಟಂಥ ಆಲೋಚನೆಗೋಸ್ಕರ ದೇವರಿಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಚಿಕ್ಕ ಪ್ರಾರ್ಥನೆ ಮೂಲಕ ಈ ಒಂದು ದೈವ ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರ ಲೋಕಗಳನ್ನು ಉಂಟು ಮಾಡಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ರಾತ್ರಿಯ ವೇಳೆಯಲ್ಲಿ ಸತ್ತವರು ದೆವ್ವಗಳಾಗಿ ಬಂದು ಇತರರನ್ನು ಪೀಡಿಸುತ್ತಾರಾ ಅಥವಾ ತಮ್ಮ ಆಸೆಗಳನ್ನು ತೀರಿಸಿಕೊಳ್ಳುತ್ತಾರಾ ಎನ್ನುವಂಥ ದೈವ ಸಂದೇಶವನ್ನು ಕುರಿತು ಮಾತನಾಡುವುದಕ್ಕೆ ನೀವು ಕೊಟ್ಟಂಥ ಪ್ರೇರೇಪಣೆಗೋಸ್ಕರ ಸ್ತೋತ್ರಗಳು ತಂದೆ. ತಂದೆ ಹೇಳುವಂಥ ಮಾತು ಪರಿಶುದ್ಧ ಆತ್ಮನ ಆಲೋಚನೆಯಿಂದ ಬರುವುದಕ್ಕೆ ಸಹಾಯ ಮಾಡಿ ತಂದೆ. ಕೇಳುವಂಥ ನಿಮ್ಮ ಮಾತುಗಳನ್ನು ತಂದೆ ಮನಸಾರೆ ಕೇಳಿ ಪರೀಕ್ಷೆ ಮಾಡಿ ಅದನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ ಸಹಾಯ ಮಾಡಿ ತಂದೆ. ಅನೇಕ ನಿಮ್ಮ ಮಕ್ಕಳು ಮೋಸ ಹೋಗ್ತಾ ಇದ್ದಾರೆ ತಂದೆ, ಅವರನ್ನು ಸನ್ಮಾರ್ಗದಲ್ಲಿ ನಡೆಸಿರಿ. ಮತ್ತು ತಂದೆ, ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಪ್ರಾರ್ಥನೆ ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ, ಆಮೇಲೆ. ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ದಿನ ತೆಗೆದುಕೊಂಡಿರುವಂಥ ವಾಕ್ಯದ ಅಂಶ ನಾನು ಹೇಳಿದ ಹಾಗೆ, ಸತ್ತ ಮಾನವರು ದೆವ್ವಗಳಾಗಿ ಬರುತ್ತಾರಾ, ಬಂದು ತಮ್ಮ ಕೋರಿಕೆಗಳನ್ನು, ತಮ್ಮ ಆಸೆಗಳನ್ನು, ತಮ್ಮ ಕೋಪಗಳನ್ನು ಇತರ ಜನರ ಮುಂದೆ ತೀರಿಸಿಕೊಳ್ಳುತ್ತಾರೆ ಅನ್ನುವಂಥ ಕುರಿತು ಈ ದಿನ ದೈವ ಸಂದೇಶವಿದೆ. ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತುಗಳನ್ನು ಈ ದಿನ ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಶ್ರೇಯಸ್, ಶಂಕರ್, ನಾವು ಮೊದಲದಾಗಿ ವಾಕ್ಯವನ್ನು ನೋಡಿಕೊಳ್ಳುವುದಾದರೆ ಎಲ್ಲರೂ ಸತ್ಯವೇದ ಗ್ರಂಥವನ್ನು ತೆಗೆದುಕೊಂಡು ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 4ನೇ ವಚನವನ್ನು ಒಂದು ಸಾರಿ ತೆಗೆದು ಓದೋಣ. ಪ್ರಸಂಗಿ ಗ್ರಂಥ, ಸೊಲೊಮೋನನು ಬರೆದಂಥ ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 4ನೇ ವಚನದಿಂದ ನೋಡಿಕೊಳ್ಳುವಾಗ, ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆ ಉಂಟು, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಸತ್ತವರಿಗೆ ಯಾವ ತಿಳುವಳಿಕೆಯೂ ಇಲ್ಲವಂತೆ ಪ್ರಿಯರೇ. ತಿಳುವಳಿಕೆ ಅಂದರೆ ಜ್ಞಾನ ಇಲ್ಲ, ವಿವೇಕ ಇಲ್ಲ, ಆತನ ಆಲೋಚನೆ ಏನೂ ಇಲ್ಲ. ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ, ಅವರಿಗೆ ಇನ್ನೂ ಮೇಲೆ ಪ್ರತಿಫಲವೇನೂ ಇಲ್ಲ. ಅಂದರೆ ಹೆಣ್ಣನ್ನು ಪ್ರೀತಿಸಿ ಅರ್ಧಾಂತದಲ್ಲಿ ಆಕ್ಸಿಡೆಂಟ್ಗಳ ಮೂಲಕನೋ ಅಥವಾ ಪಾಯ್ಸನ್ ಕುಡ್ದು ಲವ್ ಫೇಲ್ಯೂರ್ ಆಯಿತು ಅಂತ ಸಾಯೋದ್ರ ಮೂಲಕನೋ ಸತ್ತೋದ್ರೆ ಆತನು ಬಂದು ಹೆಣ್ಣಿಗೆ ಪೀಡಿಸೋದಕ್ಕೆ ಆಗಲ್ಲಂತೆ. ಪ್ರತಿಫಲ ಇಲ್ವಂತೆ. ಅವಳೊಟ್ಟಿಗೆ ಮದುವೆ ಮಾಡಿಕೊಳ್ಳುವಂಥದ್ದು, ಅವಳೊಟ್ಟಿಗೆ ಸಂಸಾರ ಮಾಡುವಂಥದ್ದು, ಈ ಥರ ಏನೂ ನಡೆಯೋಲ್ಲಂತೆ. ಹೌದು, ಪ್ರತಿಫಲ ಇಲ್ಲ ಆತನಿಗೆ. ಯಾಕೆ? ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಟ್ಟೆ ಕಿಚ್ಚು ಅಳೆದು ಹೋದವು. ಹೊಟ್ಟೆ ಕಿಚ್ಚು ಪ್ರಿಯ, ಸತ್ತಾಗಲೇ ಅವನ ಹೊಟ್ಟೆ ಕಿಚ್ಚು ಪ್ರೀತಿ ಹೋಗ್ಬಿಡುತ್ತಂತೆ. ಅಂದರೆ ಪ್ರೀತಿ ಪಡ್ಕೊಳಕ್ಕಾಗಲ್ವ ಸತ್ತ ನಂತರ? ಪ್ರೀತಿ ಪಡ್ಕೊಳಕ್ಕೆ ಮತ್ತೆ ಫಿಲಮಲ್ಲಿ ನೋಡಿದ್ರೆ ಪ್ರಿಯರೇ, ಸತ್ತ ನಂತರ ದೆವ್ವಗಳಾಗಿ ತನ್ನ ಪ್ರೇಯಸಿಗೋಸ್ಕರ ಇತರರನ್ನು ಕೊಲೆ ಮಾಡುವಂಥದ್ದು, ತನ್ನ ಪ್ರೇಯಸಿಗೆ ಪಡ್ಕೊಳ್ಳೋದಕ್ಕೋಸ್ಕರ ಅನೇಕ ಕಷ್ಟಪಡುವಂಥದ್ದು ಅಲ್ವಾ? ತಮ್ಮ ಪ್ರಿಯತಮ್ಮಗೋಸ್ಕರ ದೆವ್ವ ಆಗಿ ಬರುವಂಥದ್ದು, ಇಂಥ ಮನೆಯಲ್ಲಿ ಸೇರಿಕೊಳ್ಳುವಂಥದ್ದು, ಇದೆಲ್ಲ ಏನಾಗಿದೆ ಅಂದರೆ ಪ್ರಿಯರೇ, ನಾಟಕವಾಗಿದೆ. ನಿಮ್ಮನ್ನು ಮರಳುಗೊಳಿಸೋದಕ್ಕೋಸ್ಕರ ಇವರು ಹಾಕುತ್ತಿರುವಂಥ ಹೊಂಚು ಪ್ರಿಯರೇ, ಅರ್ಥ ಮಾಡಿಕೊಳ್ಳೋಣ. ಸತ್ತವರು ದೆವ್ವಗಳಾಗಿ ಬರುವುದಿಲ್ಲ. ಒಂದು ವೇಳೆ ಸತ್ತವರು ದೆವ್ವಗಳಾಗಿ ಬರುತ್ತಿದ್ದರೆ ಎಲ್ಲರ ಮನೆಗಳಲ್ಲಿ ಏನಿರಬೇಕಾಯಿತು? ಈ ದಿನ ಏನಿರಬೇಕಾಯ್ತು? ಮನುಷ್ಯರು ಇರಬೇಕಾಯ್ತಾ? ದೆವ್ವಗಳಾಗಿರ್ಬೇಕಾಯ್ತಾ? ಎಲ್ಲರ ಮನೆಯಲ್ಲೂ ಸಾವಿದೆ ಪ್ರಿಯರೇ, ಎಲ್ಲರ ಮನೆಯಲ್ಲೂ ಸಾವಾಗಿದೆ.
ಓಕೆನಾ. ಹೊಸದಾಗಿ ಮನೆ ಕಟ್ತಾ ಇರ್ಬೋದು, ಅವ್ರ ಮನೇಲಿ ಆಗದಿರ್ಬೋದು, ಇವತ್ತಲ್ಲ ನಾಳೆ ಆಗ್ಬೋದು ಅಲ್ವಾ. ಅಥವಾ ಆ ಭೂಭಾಗ ಇದೆ ನೋಡಿ ಪ್ರೇರೆ, ಆ ಒಂದು ಭೂಮಿ ಇದೆ ನೋಡಿ, ಪ್ರತಿಯೊಂದು ಭೂಮಿಯಲ್ಲೂ ಮನುಷ್ಯರು ಸತ್ತಿದ್ದಾರೆ ಪ್ರೇರೆ. ಮೊದಲನೇ ಯುದ್ಧ ನಡೆಯುವಾಗಲೇ ಕೋಟ್ಯಾಂತರ ಜನ ಸತ್ತರು, ಎಷ್ಟೋ ಜನ, ಕೋಟಿ ಜನ ಸತ್ತಿದ್ದಾರೆ. ಮತ್ತೆ ಮಶಾಣ ಇರೋ ಕಡೆ ಅನೇಕರು ಮನೆ ಕಟ್ಕೊಂಡಿದ್ದಾರೆ. ನಾವಿರುವಂಥ ಮನೆ ಕೆಳಗಡೆ ಎಷ್ಟೋ ಹೆಣಗಳು ಊತಾಕಲ್ಪಟ್ಟಿದ್ದೀವೋ ಅಲ್ವಾ. ತುಂಬ ಜನ ಊತಾಕಿದ್ದಾರೆ ಪ್ರೇರೆ ಅಲ್ವಾ, ಸತ್ತಿದ್ದಾರೆ. ಹಾಗಾದರೆ ಅವ್ರು ದೆವ್ವಗಳಾಗಿ ಬಂದು ನಮ್ಮ ಜೊತೆಲಿ ವಾಸ ಮಾಡ್ಬೋದಾಗಿತ್ತಲ್ಲ, ಬರಲ್ವ ಅವರು? ಇದು ಬೈಬಲ್ ಹೇಳುವಂಥ ಮಾತು, ಫಿಲಮ್ ಹೇಳುವಂಥ ಕಥೆ ಅಲ್ಲ. ಕಟ್ಟುಕತೆಗಳಲ್ಲ ಸತ್ಯದ ವಾರ್ತೆ, ಅದುವೇ ಸತ್ಯವೇದದ ಗ್ರಂಥದ ವಾರ್ತೆ. ಅವರ ಜ್ಞಾಪಕವೇ ಹೋಯ್ತಲ್ಲವೇ, ಅವರು ಸತ್ತಾಗಲೇ ಅವರ ಪ್ರೀತಿಯು, ಯಾರಿಗಾರು ಪ್ರೀತಿ ಮಾಡಿ ಒಂದು ವೇಳೆ ಆಸೆ ಪೂರಿಸ್ಕೊಳ್ಳೋಕ್ಕಾಗಲಿಲ್ಲ, ಅವ್ರ ಜೊತೆ ಸಂಸಾರ ಮಾಡೋಕ್ಕಾಗಿಲ್ಲ, ಸತ್ತೋದ ಅಥವಾ ಸತ್ತೋದ್ಲು, ಅವಳು ಏನು ಮಾಡೋಕ್ಕಾಗಲ್ಲ. ಸತ್ತ ನಂತರ ಆತನಿಗೆ ಏನು ಮಾಡಲು ಸಾಧ್ಯವಿಲ್ಲ. ಪ್ರೀತಿಯು ಹಗೆ ಪ್ರೇರೆ, ಹೊಟ್ಟೆ ಕಿಚ್ಚು. ಅನೇಕ ಸಂಬಂಧಿಕರಲ್ಲಿ ನೋಡುವಾಗ ಪ್ರೇರೆ 10 ವರ್ಷ 15 ವರ್ಷ 20 ವರ್ಷ ಮಾತನಾಡೋಣ. ಯಾಕೆ ಅಂದರೆ ಕೆಲವರು ಹೊಲದ ವಿಷಯದಲ್ಲಿ ಮೋಸ ಮಾಡಿಬಿಟ್ಟಿರ್ತಾರೆ, ಕೆಲವರು ಜಮೀನು ವಿಷಯದಲ್ಲಿ ಮೋಸ ಮಾಡಿಬಿಟ್ಟಿರ್ತಾರೆ, ಕೆಲವರು ಅವ್ರ ಸಂಬಂಧಿಕರಲ್ಲಿ ಯಾರೋ ನಮ್ಮ ತಾಯಿ ಹೊಡೆದ್ಬಿಟ್ರು, ಅದಕ್ಕೆ ನಾವು ಮಾತನಾಡಲ್ಲ, ಅವ್ರ ಹತ್ರ ನಾವು ಸತ್ರು ಮಾತಾಡಲ್ಲ ಅಂತಾರೆ, ಸತ್ತೋಗ್ತಾರೆ ಒಂದು ದಿವಸ. ಹಾಗಂತ ಅವ್ರು ಸತ್ತಾದ್ಮೇಲೆ ಬಂದು ಸೈಡ್ ತೀರಿಸ್ಕೋಬೋದಲ್ಲ, ಅವ್ರ ವಂಶನ ನಿರ್ವಂಶ ಮಾಡ್ಬೋದಲ್ಲ. ಹೌದಂತೇಳಿ ಅಂತೀರ, ಮಾಡ್ಬೋದು ತಾನೆ? ಯಾಕಾಗಲ್ವಾ? ಸತ್ತ ನಂತರ ಶಕ್ತಿ ಇಲ್ವಾ? ಒಂದು ವೇಳೆ ಸದಾಮ್ ಹುಸೇನು ದೆವ್ವ ಆಗಿ ಅಮೇರಿಕಾ ಕಂಡ್ರೆ ಪ್ರೇರೆ, ಅವ್ನು ಬದುಕಿದಾಗ ಅಮೇರಿಕಾ ಕಂಡ್ರೆ ತುಂಬ ದ್ವೇಷ. ಯಾರಿಗೆ? ಸದಾಮ್ ಹುಸೇನ್ಗೆ ಅಮೇರಿಕಾ ಕಂಡ್ರೆ ತುಂಬ ದ್ವೇಷ, ವೈರಾಗ್ಯ, ಅದನ್ನು ನಾಶಪಡಿಸ್ಬೇಕಂತ. ಸತ್ತ ನಂತರ ಇದ್ದಿದ್ದು ಶಕ್ತಿ ಜಾಸ್ತಿ ಆಗುತ್ತಲ್ಲ. ನಿಮ್ಮ ಪ್ರಕಾರ ಬದುಕಿರುವಂಥ ಮನುಷ್ಯನಿಗಿಂತ ಸತ್ತ ದೆವ್ವಗಳಿಗೆ ಶಕ್ತಿ ಜಾಸ್ತಿ ಇದೆ ಅಂದುಕೊಂಡ್ರೆ ಒಂದು ವೇಳೆ ನೀವು ಹೋಗಿ ಸಾಯಿಸ್ಬೋದಾಗಿತ್ತಲ್ಲ ಬೇರೆ ಅಮೇರಿಕಾದವ್ರಿಗೆ. ಮತ್ತು ಬಿನ್ ಲಾಡನ್ಗೂ ಅಮೇರಿಕದ ಮೇಲೆ ತುಂಬ ಕಣ್ಣು ಅಲ್ವಾ. ಅಮೇರಿಕಾ ಕ್ರೈಸ್ತರ ದೇಶ ಆಗಿದೆ. ಈ ಸದಾಮ್ ಹುಸೇನು ಮತ್ತು ಬಿನ್ ಲಾಡನ್ ಬಂದು ಇವ್ರು ಯಾರಿದ್ದಾರೆ? ಮುಸಲ್ಮಾನರಾಗಿದ್ದಾರೆ. ಅಂದರೆ ಕ್ರೈಸ್ತರ ಮೇಲೆ ತುಂಬ ದ್ವೇಷ ಇವರಿಗೆ, ಯಾರು ಮುಸಲ್ಮಾನ್ ಸಹೋದರರಿಗೆ. ಕೆಲವರು ಇದ್ದಾರೆ ಬೇರೆ, ಕೆಲವರು ದುಷ್ಕರ್ಮಿಗಳಿದ್ದಾರೆ ಕ್ರೈಸ್ತರ ಮೇಲೆ, ಕ್ರೈಸ್ತ ದೇಶದ ಮೇಲೆ ತುಂಬ ಹಾಗೆ. ಇವ್ರು ಹೋಗಿ ಅವ್ರನ್ನ ನಾಶ ಮಾಡ್ಬೋದಾಗಿತ್ತಲ್ಲ, ಆಗಲ್ವಾ? ಆಗಲ್ಲ. ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಟ್ಟೆ ಕಿಚ್ಚು ಅಳಿದು ಹೋಗುವುದು. ಮುಕ್ತಾಯ ಮುಗಿದೋಯ್ತು ಅಲ್ಲಿಗೆ. ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ, ಅರ್ಥ ಮಾಡ್ಕೊಳ್ಳಿ, ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಸತ್ತ ನಂತರ ಬಹಳ ಜನ ಊಟ ತಗೊಂಡ್ಬಿಡ್ತಾರೆ, ಎಣ್ಣೆ ಊಟ. ನಮ್ಮ ಅಜ್ಜಿ ಬಂದು ತಿನ್ನುತ್ತೆ, ನಮ್ಮ ತಾತ ಬಂದು ತಿಂತಾನೆ. ದೇವರೇನು ಹೇಳ್ತಾರೆ ಅಂದರೆ ಪಾಲೇ ಇಲ್ಲ ಅವ್ರಿಗೆ. ಅವ್ರ ಊಟದಲ್ಲೂ ಪಾಲೇ ಇಲ್ಲ, ಮಾಂಸದಲ್ಲೂ ಪಾಲಿಲ್ಲ, ಯಾವುದ್ರಲ್ಲೂ ಪಾಲಿಲ್ಲ. ಮತ್ತು ಅಮಾಯಕರಿಗೆ ಯಾರು ಮೋಸ ಮಾಡ್ತಾ ಇದ್ದಾರೆ? ಅಮಾಯಕರಿಗೆ ಯಾರು ಮೋಸ ಮಾಡ್ತಾ ಇದ್ದಾರೆ? ಪೂಜಾರಿಗಳು. ಪೂಜಾರಿಗಳು ಸ್ವಲ್ಪ ಹಣ ಏನೋ ಅವ್ರ ಹತ್ರ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲ ಸಲ್ಲದ ಕಲ್ಪನೆ ಕಥೆಗಳನ್ನು ಹೇಳಿ ಪ್ರಪಂಚವನ್ನು ಹಾಳು ಮಾಡ್ತಾ ಇದ್ದಾರೆ. ಯಾರು ಹಾಳು ಮಾಡ್ತಾ ಇದ್ದಾರೆ? ಈ ಪೂಜಾರಿಗಳು. ಸತ್ತ ನಂತರ ನಾವು ತಿಥಿಗೆ ಊಟ ಮಾಡಬೇಕ್ರಿ ಅಂತ ಅಂದ್ಬಿಟ್ಟು ಬದುಕಿದಾಗ ಅನ್ನ ಹಾಕಲ್ಲ. ಬದುಕಿದಾಗ ಒಂದು ದಿವಸನೂ ಮಾಂಸ ತಗೊಂಡು ಸರಿಯಾಗಿ ತಿನ್ನಮ್ಮ ಅಂತ ಕೊಡಲ್ಲ. ಸತ್ತ ನಂತರ ಅದು ಇಕ್ತಾರೆ. ಅದು ಅವ್ರ ಕಣ್ಮುಂದೆ ಗೊತ್ತು. ಕಾಗೇನೋ ಮುಂತಾದ ಹಸುನೋ ಬಂದು ತಿನ್ಕೊ ಹೋಗುತ್ತೆ, ಚೆನ್ನಾಗಿ ಗೊತ್ತು. ಮತ್ತೆ ಯಾರಿಗಂತ ಮಡಗ್ತಾರೆ ಅದು? ಇವಾಗ ಮಡಗಾದ್ಮೇಲೆ ತಿನ್ಬೇಕಲ್ಲ ಪ್ರೇರೆ, ಹೌದಂತೀರಲ್ಲ ಅಂತೀರ? ತಿಂದೈತೆ ಅಂತ ನೀವು ಸಂತೋಷ ಪಡುವಂಥ ನೀವು ಅಜ್ಞಾನಿಗಳು ಎಲ್ಲೋ ಮಡಗ್ತೀವಿ, ಅಟ್ಟದ ಮೇಲೆ ನೋಡ್ತೀವಿ. ಬಂದು ಕಾಗೆ ತಿನ್ಕೋದ್ರೆ ಅಜ್ಜಿ ತಿನ್ಕೋದ, ತಾತ ತಿನ್ಕೋದ ಅಂತೀವಿ. ತಿಂದಿದ್ಯಾರು ಬೇರೆ? ಹಸುನೋ ಕಾಗೆನೋ ತಿಂದಿರುತ್ತೆ. ಹೆಸರು ಯಾರ್ದು? ನೀವು ತಿನ್ಬಿಟ್ಟು ನಮ್ಮ ಮನೆ ನಾಯಿ ತಿಂತು ಅಂತ ಅಂದರೆ, ನಾಯಿ ತಿಂತು ನಾವು ಹೊಟ್ಟೆ ತಿಂದಾಗ ಆಯ್ತು ಅಂದರೆ ಆಗತ್ತಾ ಬೇರೆ? ಆಗತ್ತಾ? ಅಥವಾ ನಾಯಿ ಊಟ ಮಾಡಿಬಿಟ್ಟು ನಾನು ನಾಯಿ ಊಟ ಮಾಡಿದ್ದೆ ನನಗೆ ಆಗುತ್ತೆ ತಿಂದಂಗೆ ಅಂತ ಅಂದರೆ ಆಗುತ್ತೆ? ಅದು ಸರಿ ಅನ್ಸುತ್ತಾ? ಅಲ್ಲ. ಅದೇ ಹೇಳ್ತಾ ಇದ್ದಾರೆ ದೇವರು. ಸತ್ತವರಿಗೆ ಇನ್ನೆಂದಿಗೂ ಜೀವಿತರ ಪಟ್ಟಿಯಲ್ಲಿ ಈ ಲೋಕದಲ್ಲಿ ನಡೆಯುವಂಥ ಪ್ರತಿಯೊಂದು ಯಾವುದೇ ಕಾರ್ಯದಲ್ಲೂ ಅವ್ರಿಗೆ ಪಾಲಿಲ್ಲ. ಮುಗಿದೋಯ್ತು ಅವ್ರ ಪಾಲು. ಸತ್ತಾಗಲೇ ಅವರ ಪಾಲು ಸಿಕ್ಕಬೇಕಾಗಿದೆ, ಎಲ್ಲ ಸಿಕ್ಕಾಯಿತು. ಸತ್ತ ನಂತರ ಯಾವ ಪಾಲು ಸಿಗೋದಿಲ್ಲ. ಓಕೆನಾ? ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನ ಒಂದು ಸಾರಿ ಏನು ಹೇಳುತ್ತೆ ದೇವರ ವಾಕ್ಯ ನೋಡಿಕೊಳ್ಳೋಣ. ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತು
ಸತ್ಯವೇ ಸರಿ, ಸುಳ್ಳಲ್ಲ ಇದು, ಸುಳ್ಳಲ್ಲ ಪ್ರಿಯರೇ. ಯೋಚನೆ ಮಾಡೋಣ. ಪ್ರಸಂಗಿ 12:7, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಏನು ಆತ್ಮ ಸತ್ತ ನಂತರ ಇನ್ನೊಂದು ದೇಹದೊಳಗಡೆ ಸೇರೋದಕ್ಕೆ ಬಿಡುತ್ತಾರ ದೇವರು? ಅಂದರೆ ದೇವ್ರು ಬಲಹೀನನ, ದೆವ್ವ ಬಲಿಷ್ಠನ? ಅರ್ಥ ಮಾಡ್ಕೊಳ್ಳಿ. ಅಂದರೆ ನಮ್ಮ ದೃಷ್ಟಿಯಲ್ಲಿ ನಾವು ಕ್ರೈಸ್ತರು ಕೂಡ ಅರ್ಥ ಮಾಡ್ಕೋಬೇಕು ಈ ಮಾತು. ದೇವರು ಬಲಹೀನನ, ದೆವ್ವವು ಬಲಿಷ್ಠನ? ನಮ್ಮ ಮುಂದೆ ಬಿಡಿ, ಅವನು ಗೆಲ್ಬೋದು. ನಮ್ಮ ಮುಂದೆ ಅವನ ಸೈನ್ಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಪಡದೆ ಜೀವಿಸುವಾಗ ಏನು ಮಾಡ್ಬೋದು ಅಂದರೆ ಅವ್ನು ನಮ್ಮನ್ನು ಸೋಲಿಸ್ಬೋದು, ಸೈತಾನ. ಒಪ್ಕೋತೀವಿ. ದೇವ್ರನ್ನ ಸೋಲಿಸೋದಕ್ಕೆ ಆಗುತ್ತಾ ಅವನು? ಯೋಚನೆ ಮಾಡಿ. ಅಂದರೆ ನಿಮ್ಮ ಪ್ರಕಾರ ಅವನು ದೇವರ ಕೈಯಿಂದ ತಪ್ಪಿಸ್ಕೊಂಡು ಇನ್ನೊಂದು ಆತ್ಮದಲ್ಲಿ ಸೇರಿಕೊಂಡು ಅವನ ಮೂಲಕ ಆಸೆ ತೀರಿಸ್ಕೊತಾನೆ ಅನ್ನುಕೊಳ್ಳುವಂಥ ಭಾವನೆ ನಿಮ್ದಾಗಿದೆ ಅಲ್ವಾ? ದೇವರೇನು ಹೇಳ್ತಾ ಇದ್ದಾರೆ? ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಅಂದರೆ ಆದಾಮನಿಗೆ ಮಣ್ಣೆಂಬುವಂಥ ಈ ಜೇಡಿ ಮಣ್ಣಿನಿಂದ ದೇವರು ರೂಪಿಸಿದ್ರು. ಆ ಮಣ್ಣು ಅಲ್ಲಿಗೆ ಬಂದು ಸೇರಿ ಇದ್ದ ಹಾಗಾಯಿತು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ. ಅಂದರೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ದೇವರು ನೆಲದ ಮಣ್ಣಿನಿಂದ ರೂಪಿಸಿದನು. ನೆಲದ ಮಣ್ಣಿನಿಂದ ರೂಪಿಸಿ ಮೂಗಿನಲ್ಲಿ ಏನು ಮಾಡಿದ್ರು? ಜೀವ ಶ್ವಾಸವನ್ನು ಊದಿದರು. ಯಾವ ಶ್ವಾಸ? ಜೀವ ಶ್ವಾಸ. ಆ ಜೀವ ಶ್ವಾಸದಿಂದ ಬದುಕುವ ಪ್ರಾಣಿ ಆದನು. ಒಬ್ಬೊಬ್ಬರಿಗೆ ಒಂದೊಂದು ಆತ್ಮ ಮಾತ್ರ. ಆ ಆತ್ಮ ಇನ್ನೊಬ್ಬರಿಗೆ ಶಿಫ್ಟ್ ಆಗಲ್ಲ ಪ್ರೇಯರ್. ಅದು ಆ ಆತ್ಮ ದೇವರ ಕೈಯಿಂದ ತಪ್ಪಿಸ್ಕೊಂಡು ಇನ್ನೊಬ್ಬನಲ್ಲಿ ಸೇರಿಕೊಂಡು ಅವನ ಆಸೆ ತೀರಿಸ್ಕೊಳ್ಳೋದಂಥ ಮಾತು ಕಟು ಸುಳ್ಳು, ಭಯಂಕರವಾದಂಥ ಸುಳ್ಳಿದು. ಅದೇ ಹೇಳ್ತಾ ಇದ್ದಾರಲ್ಲ ದೇವರು, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ಪರಮಾತ್ಮನ ಬಳಿಗೆ ಸೇರುವುದು. ಪರಮಾತ್ಮನು ಆತನು. ಪ್ರತಿಯೊಬ್ಬನಲ್ಲಿರುವಂಥ ಮನುಷ್ಯರ ಆತ್ಮವು ಪರಮಾತ್ಮನು, ಎಲ್ಲರಿಗೂ ಒಡೆಯನಾದಂಥ ಆತ್ಮನು ಆ ಪರಮಾತ್ಮನ ಬಳಿಗೆ ಸೇರುವುದು. ನಿಜ ಪ್ರಿಯರೇ ಇದು. ಮತ್ತು ಅನೇಕರು ಸತ್ತ ನಂತರ ಬಡ್ಕೊಳ್ಳೋದನ್ನು ನೋಡ್ತೇವೆ ಪ್ರಿಯರೇ. ನಮ್ಮ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಇದು ನಡೀತಾ ಇದೆ. ಒಂದ್ಸಾರಿ ಯೆರೆಮೀಯನ ಗ್ರಂಥವನ್ನು ನೋಡಿಕೊಳ್ಳೋಣ. ಯೆರೆಮೀಯ 22:10 ನೋಡಿಕೊಳ್ಳೋಣ. ಸಿನಿಮಾಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಿಯರೇ, ಭಯಂಕರವಾದಂಥ ಸೌಂಡ್ ಎಫೆಕ್ಟು ಮುಂತಾದನ್ನು ಕೊಟ್ಟು ಜನರನ್ನು ಏನು ಮಾಡ್ತಾರೆ? ಹೆದರಿಸ್ತಾ ಇದ್ದಾರೆ ಪ್ರಿಯರೇ. ಹೆದರಿಸಿ ಅವ್ರು ಹಣ ಸಂಪಾದನೆ ಮಾಡ್ಕೋತಾ ಇದ್ದಾರೆ. ಭೂಮಿ ಮ್ಯಾಗಡೆಯಿಂದ ಕೈ ಬಂದ್ಬಿಡೋದು, ಕಿಟಕಿ ಒಳಗಡೆಯಿಂದ ಕೈ ಬಂದ್ಬಿಡೋದು ಅಲ್ವಾ? ಏನು ಪ್ರಿಯರೇ, ನಾಟಕ. ಅದು ಆಲ್ರೆಡಿ ಮಾಡ್ತಾರದೇ ನಾಟಕ, ಅದ್ರ ಮೇಲೂ ಇದೊಂದು ಎಕ್ಸ್ಟ್ರಾನ? ಇದೇನಿದು? ನಾಟಕದ ಮೇಲೆ ನಾಟಕನ? ಯೆರೆಮೀಯ 22:10, ಸತ್ತವನಿಗಾಗಿ ಅಳಬೇಡಿರಿ, ಬಡುಕೊಳ್ಳಬೇಡಿರಿ. ಅರ್ಥ ಮಾಡ್ಕೊಳ್ಳಿ. ಸತ್ತವನಿಗಾಗಿ ಅಳಬೇಡಿರಿ, ಬಡುಕೊಳ್ಳಬೇಡಿರಿ. ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿರಿ. ಅಂದರೆ ಪಾಪ ಎಂಬುವಂಥ ಸೆರೆಯಲ್ಲಿ ಸಿಕ್ಕಿಕೊಂಡಿರೋಂಥ ಮನುಷ್ಯನಿಗೋಸ್ಕರ ಬಿಕ್ಕಿ ಬಿಕ್ಕಿ ಅಳಿರಿ. ದೇವರೇ ಇವನು ಕಾಪಾಡು, ಇವನಿಗೆ ಪಾಪದ ಅಮಲಿನಿಂದ ಹೊರಗಡೆ ಬರುವಂತೆ ಕಾಪಾಡು ಅಂತ ದೇವರ ಬಳಿಯಲ್ಲಿ ಬೇಡಬೇಕಂತೆ. ಅವನು ಇನ್ನೂ, ಅರ್ಥ ಮಾಡ್ಕೊಳ್ಳಿ, ಅವನು ಇನ್ನು ಹಿಂತಿರುಗನು, ಜನ್ಮಭೂಮಿಯನ್ನು ನೋಡನು. ಜನ್ಮಭೂಮಿಯನ್ನು ನೋಡನು. ಭೂಲೋಕದಲ್ಲಿ ಜನ್ಮ ತಗೊಂಡು ಬರ್ತೀವಲ್ಲ, ಆ ದೇಶ ಮತ್ತೆ ಹಿಂತಿರುಗಿ ನೋಡಲ್ವಂತೆ ಅವನು. ಇದು ಬೈಬಲ್ ಹೇಳುವಂಥ ಮಾತು. ಮತ್ತು ನೀವೇನು ಕಥೆಗಳನ್ನು ಕಟ್ಟಿ 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 ಏನು ಪ್ರೇರೆ, ಏನು ಕಥೆಗಳು ಪ್ರೇರೆ. ಸೈತಾನನು ಏನಿದ್ದಾನೆ ಗೊತ್ತಾ? ಭಯಂಕರ ಕ್ರಿಮಿನಲ್ಲು. ನಾವು ಯಾವ ವಿಷಯದಲ್ಲಿ ಮೋಸ ಹೋಗಿದ್ದೇವೆ ಅಂದರೆ ಅವನು ಆ ವಿಷಯದಲ್ಲೇ ಮೋಸ ಪಡಿಸ್ತಾನೆ. ಡೆಲ್ಲಿಲಿ ನಡೆದಿರುವಂಥ ಸುಮಾರು ನಮ್ಮ ತಂದೆ ಹೇಳಿದಂಥ ಮಾತು, ಆ ಸ್ಟೋರಿ 20 ವರ್ಷದ ಹಿಂದೆ ಹೇಳಿದ್ರು ನಮ್ಮ ತಂದೆ. ಅದು ಆ ಸನ್ನಿವೇಶ ನಡೆದು 20 ವರ್ಷ ಆಗಿದೆ. ನಮ್ಮ ತಂದೆ ಚಿಕ್ಕವರು ಏನು ಹೇಳಿದ್ರು ಅಂದರೆ ಪ್ರಿಯರೇ, ಒಂದು ಡೆಲ್ಲಿಲಿ ನಡೆದಿರೋಂಥ ವಿಷಯ ಏನಂದರೆ, ಒಂದು ಫಂಕ್ಷನ್ ನಡಿಬೇಕಾದ್ರೆ, ಬಿಲ್ಡಿಂಗ್ ಮೇಲೆ ಫಂಕ್ಷನ್ ನಡೀತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಪಾಪು ಅಂದರೆ ಒಂದು 10-12 ವರ್ಷ ಆಗಿದೆ. ಅವಾಗೆಲ್ಲ 10-12 ವರ್ಷದ ಮಕ್ಕಳಿಗೆ ಹೆಸರುಗಳು ಕೂಡ ಸರಿಯಾಗಿ ಹೇಳಕ್ಕೆ ಬರ್ತಿರಲಿಲ್ಲ, ಅಷ್ಟೊಂದು ಜ್ಞಾನ ಇರ್ತಾ ಇರಲಿಲ್ಲ. ಓಕೆನಾ? ಆ ಮಗು ಆಟಾಡ್ತಾ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದು ಪ್ರಾಣ ಕಳ್ಕೋತು. ಓಕೆನಾ? ಪ್ರಾಣ ಕಳ್ಕೋತು. ಸುಮಾರು 10-15 ವರ್ಷ ಆದಮೇಲೆ ಒಂದು ಅಮ್ಮನ ಗರ್ಭದಲ್ಲಿ ಒಂದು ಮಗು ಬರುತ್ತೆ. ಒಂದು ಮಗು ಹುಟ್ಟಿ ಬರುತ್ತೆ. ಬಂದಾಗ ಅದು ಎಣ್ಣೆ ಮಾರುವಂಥ ಒಂದು ತಾಯಿ ಮಗಳಲ್ಲಿ ಹುಟ್ಟು ಬರುವಂಥದ್ದು. ಎಣ್ಣೆ ಮಾರುವಂಥ
ಆ ಬಿಲ್ಡಿಂಗ್ ಬಳಿ ಬಂದಾಗ ಅರ್ಥ ಮಾಡ್ಕೊಳ್ಳಿ, ಆ ಬಿಲ್ಡಿಂಗ್ ಬಂದಾಗ ಆ ತಾಯಿಗೆ ಆ ಮಗು ಹೇಳ್ತಾ ಇದೆ, ಅಮ್ಮ ನಾನು ಈ ಬಿಲ್ಡಿಂಗಿಂದ ಬಿದ್ದು ಸತ್ತಿದೆ ಅಂತ ಹೇಳುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಬಿಲ್ಡಿಂಗಿಂದ ಬಿದ್ದು ಸತ್ತಿದೆ ಅಂದಾಗ ಅಲ್ಲಿರೋದು ಜನರೆಲ್ಲ ಅದೇ ಹುಡುಗಿ ಇದು ಅಂದುಕೊಂಡು ಅವ್ರ ಮಕ್ಕಳಾಗಿ ಸ್ವೀಕಾರ ಮಾಡ್ಕೊಂಡು, ಯಾರು ಸತ್ತೋಗಿರೋ ಮಗಳಾಗಿ, ಇವರು ಬಡವರಿದ್ರು, ಎಣ್ಣೆ ಮಾರಂತ ಇವ್ರು ಬಡವರಿದ್ರು, ಇವ್ರಿಗೆ ಇಷ್ಟು ಕಾಸು ಅಂತ ಕೊಟ್ಟು ನನ್ನ ಮಗಳೇ ಇದ್ದಳು, ಇವಳು ಸತ್ತಿರೋದು ಇವಳು ಹೇಳ್ತಾ ಇದ್ದಾಳಲ್ಲ, ಇವಳೇ ನನ್ನ ಮಗಳು ಅಂತ ಬೇರೆ. ಅರ್ಥ ಮಾಡ್ಕೊಳ್ಳಿ, ಈಗ ನಮ್ಮ ಹೃದಯದಲ್ಲಿ ಹೋರಾಡ್ತಿರುವಂಥ ಪ್ರತಿಯೊಂದು ವಿಷಯ ಯಾರಿಗೆ ಗೊತ್ತು? ಒಂದು ಸೈತಾನು ಗೊತ್ತು, ಒಂದು ದೇವ್ರಿಗೆ ಗೊತ್ತು. ಓಕೆನಾ? ಈಗ ಸೈತಾನನು ನಾವು ಯಾವ ಮೂಢನಂಬಿಕೆಯನ್ನು ನಂಬ್ತೀವಂತ ಗೊತ್ತಾದರೆ ಅವನು ಅದನ್ನೇ ನಮ್ಮ ಕಣ್ಮುಂದೆ ತಂದಿಡ್ತಾನೆ. ಪ್ರಪಂಚ ಹೇಗೆ ಮರಳು ಮಾಡಿದಾನಂದರೆ ಪ್ರೇರೆ ನೋಡಿ, ಈ ಒಂದು ಸನ್ನಿವೇಶದಿಂದ ಲಕ್ಷಾಂತರ ಜನ ಸತ್ತವರು ದೆವ್ವಗಳಾಗಿ ಬರ್ತಾರೆ ಅನ್ನುವಂಥ ವಿಷಯ ಭ್ರಮೆಯಾಗಿ ನಂಬಿದ್ದಾರೆ ಈ ದಿನ. ಹೌದು, ಸತ್ತವರು ಈ ರೀತಿ ಹುಟ್ಟು ಬರ್ತಾರೆ, ಇನ್ನೊಂದು ಜನ್ಮ ತಗೋತಾರೆ ಅಂತ ಮಾಯ ಮಾಡಿದ್ದಾನೆ ಅವನು. ಕ್ರಿಮಿನಲ್ಲು ಯಾರು? ಸೈತಾನನು ಭಯಂಕರ ಕ್ರಿಮಿನಲ್. ನೀನು ಏನು ನಂಬ್ತೀಯೋ, ನೀನು ಮೂಢನಂಬಿಕೆ ಏನು ನಂಬ್ತೀಯೋ ಅದನ್ನು ಇನ್ನೂ ದೃಢೀಕರಿಸ್ತಾನೆ ಅವನು. ಸತ್ಯ ಆಗಿಬಿಟ್ರೆ ನಾವು ಏನು ನಂಬ್ತೀವೋ ಅದನ್ನು ಅವ್ನು ಪ್ರೂವ್ ಮಾಡ್ತಾನೆ. ಯಾಕಂದರೆ ಆ ನಂಬಿಕೆ ಏನಾಗಬೇಕು ಅಂದರೆ ಮೂಢನಂಬಿಕೆ ಎಲ್ಲ ಕಡೆ ಹರಡಬೇಕು. ನೀನು ನಿಜವಾದ ದೇವರನ್ನು ಬಿಟ್ಟು ಮತ್ತೊಂದು ಕಡೆ ಹೋಗಿ ನೀನು ಏನಾದರೂ ಒಂದು ಬೇಡ್ಕೊಂಡ್ರೆ ಅದು ನಿನಗೆ ದೊರೆಯುವ ಹಾಗೆ ಮಾಡ್ತಾನೆ ಅವನು. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ. ನಾನು ಲೋಕದಲ್ಲಿದ್ದಾಗ ಅನೇಕ ಕಡೆ ಹೋಗಿ ಆರಾಧನೆ ಮಾಡಿ ಬರ್ತಾ ಇದೆ. ಸಡನ್ನಾಗಿ ಆ ಒಂದು ಅರಕೆ ನನಗೆ ತೀರೋ ಥರನೇ ಆಗೋದು. ಆದರೆ ಅದಕ್ಕಿಂತ 4ರಷ್ಟು ನಾನು ನಷ್ಟಪಡ್ತಾ ಇದ್ದೆ. ಅಂದರೆ ಮಾಯ ಮಾಡ್ತಾನೆ ಪ್ರೇರಣೆ ಅವನು. ಪ್ರಪಂಚವನ್ನು ಮಾಯ ಮಾಡಿದಾನೆ ಆತನು. ಮಾಯಗಾರ ಆತನು, ಮಾಟಗಾರ. ನಮ್ಮ ಹೃದಯಗಳನ್ನು ದೇವರಿಗೆ ಪರಿಶೋಧನೆ ಮಾಡ್ತಾರೋ ಸೈತಾನನು ಕೂಡ ನಾವು ಯಾವ ವಿಷಯದಲ್ಲಿ ವೀಕೋ ಆ ವಿಷಯ ನಮ್ಮ ಕಣ್ಮುಂದೆ ತಂದೆ ತೋರಿಸ್ತಾನೆ. ಅವನು ಕ್ರಿಮಿನಲ್ ಮೈಂಡು ಎಲ್ಲರಿಗೂ ಅರ್ಥ ಆಗಲ್ಲ ಪ್ರೇರೆ. ಕ್ರಿಮಿನಲ್ ಮೈಂಡ್ ಅವನು, ಅರ್ಥ ಮಾಡ್ಕೊಳ್ಳಿ. ನೀವೇನು ನಂಬ್ತೀರೋ ಅವನು ಅದನ್ನು ಮಾಡ್ತಾನೆ. ಯಾಕಂದರೆ ನಂಬೋರು 4 ಜನ ಜಾಸ್ತಿ ಆದಾದರೆ ಆ 4 ಜನ ಇನ್ನೊಂದು 4 ಜನ ಕೇಳ್ತಾರೆ, ಆ 4 ಜನ 40 ಜನ ಕೇಳ್ತಾರೆ. ಈ ದಿನ ಅದೇ ರೀತಿಯಲ್ಲಿ ಮೂಢನಂಬಿಕೆ ಜಾಸ್ತಿ ಆಗಿರೋದು ಪ್ರೇರೆ. ಸತ್ತವರು ದೆವ್ವಗಳಾಗಿ ಬರ್ತಾರೆ ಅನ್ನೋಂಥ ಭ್ರಮೆ ಅನೇಕ ಕಡೆ ಅವನು ಹುಟ್ಟಿಸಿದ್ದಾನೆ. ಓಕೆನಾ? ಕೆಳಗಡೆ ವಚನ ಓದಿಕೋಣ. ಯೆರೆಮೀಯ ನೋಡ್ದಲ್ಲ ಪ್ರೇರೆ 22:10 ಏನಂತ ಇದೆ? ಜನ್ಮಭೂಮಿಯನ್ನು ನೋಡನು. ಬರಲ್ಲ ಪ್ರೇರೆ ಅಷ್ಟ. ದೇವ್ರ ಮಾತು ದೇವ್ರ ಬಳಿಗೆ ಹೋಗ್ತಾನೆ. ಆ ಆತ್ಮ ದೇವ್ರ ಬಳಿಗೆ ಹೋಗುತ್ತೆ. ದೇವರು ನರಕ ಕಳಿಸ್ಬೇಕು, ಸ್ವರ್ಗ ಕಳಿಸ್ಬೇಕು, ದೇವರ ಚಾಯ್ಸಲ್ಲಿದೆ ಆ ಆತ್ಮ. ಇನ್ನೊಬ್ಬರು ದೇಹದಲ್ಲಿ ಸೇರುವುದಕ್ಕೆ ಶಕ್ತಿ ಅಲ್ಲ, ಅದು ಶಕ್ತಿಶಾಲಿ. ದೇವ್ರಿಗಿಂತಲೂ ಅದು ಶಕ್ತಿಶಾಲಿ ಅಲ್ಲ. ಹೋಯ್ತು. ಓಕೆನಾ? ಇನ್ನೊಂದು 2 ವಚನವನ್ನು ನೋಡಿಕೊಳ್ಳೋಣ. ಏಷಾಯ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 14ನೇ ವಚನವನ್ನು ಸರಿ ತೆಗೆದಿರೋಣ. ಏಷಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 14ನೇ ವಚನವನ್ನು ಸರಿ ನೋಡಿಕೊಳ್ಳೋಣ. ಅಂದರೆ ಬೈಬಲ್ ನಿಜವಾಗ್ಲೂ ನಂಬ್ತೀವ ನಾವು? 26:14 ನೀನು ಆ ಒಡೆಯರ ಮೇಲೆ ಕೈ ಮಾಡಿ ನಿರ್ಮೂಲಪಡಿಸಿ ಅವರ ಜ್ಞಾಪಕವನ್ನು ಅಳಿಸಿಬಿಟ್ಟಿದ್ದಿ. ಸತ್ತವರು ಪುನಃ ಬದುಕುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಸತ್ತವರು ಪುನಃ ಬದುಕುವುದಿಲ್ಲ, ಪ್ರೇತಗಳು ಎದ್ದು ಬರುವುದಿಲ್ಲವಲ್ಲ. ಪ್ರೇತಗಳು ಅಂದರೆ ದೆವ್ವಗಳಾಗಿ ಎದ್ದು ಬರುವುದಿಲ್ಲವಲ್ಲ. ಏನು ಪ್ರೇರೆ, ಜನರು ಅಜ್ಞಾನಿಗಳಾಗಿ ಮೂಢರಾಗಿ ಮಂಕರಾಗಿ ನನ್ನ ಮಕ್ಕಳು ಬೆಳೀತಾರಂತ ದೇವರಿಗೆ ಮೊದಲೇ ಗೊತ್ತಿತ್ತು. ಮೊದಲೇ ಬರುವಂಥ ಪ್ರಶ್ನೆಗೆ ಮೊದಲೇ ದೇವರು ಉತ್ತರ ಇಟ್ಟಿದ್ದಾರೆ. ದೇವರು ಆಲೋಚನೆ ಮಾಡುವುದರಲ್ಲಿ ಶ್ರೇಷ್ಠನು ಪ್ರೇರೆ, ಮಹಾಜ್ಞಾನಿ ಆತನು. ಯೇಸು ಪ್ರಭು ಮಾತೇನು ಗೊತ್ತಾ? ಆಲೋಚನಕರ್ತನು, ಆಲೋಚನೆ ಮಾಡೋದರಲ್ಲಿ ಸರ್ವಶ್ರೇಷ್ಠನು. 1000 ವರ್ಷಗಳ ಹಿಂದೆ ಎಂಥ ಜನಾಂಗದವರು ಹುಡ್ತಾರೆ, ಅವ್ರ ಮನಸ್ಸಲ್ಲಿ ಎಂಥ ಆಲೋಚನೆಗಳು ಹುಟ್ಟುತ್ತೆ. 100 ವರ್ಷಗಳ ನಂತರ ಯಾವ ಜನಾಂಗದವ್ರು ಹುಡ್ತಾರೆ, ಅವ್ರು ಯಾವ ನಂಬಿಕೆಯಲ್ಲಿ ದೃಢವಾಗಿರ್ತಾರೆ ಅನ್ನುವಂಥ ಆಲೋಚನೆ ಮಾಡುವಂಥ ಆದಿ ಸಂಭೂತನು ಆತನು. ಅರ್ಥ ಮಾಡ್ಕೊಳ್ಳೋಣ. ಸತ್ತವರು ಪುನಃ ಬದುಕುವುದಿಲ್ಲ, ಪ್ರೇತಗಳು ಎದ್ದು ಬರುವುದಿಲ್ಲವಲ್ಲ. ಪ್ರೇತಗಳು ಎದ್ದು ಬರುವುದಿಲ್ಲವಲ್ಲ. ಏಷಾಯನ ಭಕ್ತನ ಬಾಯಲ್ಲಿ ನುಡಿಸ್ತಾರಂಥ ಮಾತು, ಪವಿತ್ರಾತ್ಮ ಪ್ರೇರಣೆಯಿಂದ ಬರೆದಿರುವಂಥ ಮಾತುಗಳಿದು, ಸುಳ್ಳಲ್ಲ. ಇನ್ನೊಂದು ಮಾತನ್ನು ನೋಡಿಕೊಳ್ಳೋಣ. ಯೋಬ 21:13. ಯೋಬನ ಗ್ರಂಥ 21ನೇ ಅಧ್ಯಾಯ
ತುಂಬ ಅದ್ಭುತವಾದ ಮಾತು ಪ್ರೇರೆ ಇದು. ಪ್ರತಿಯೊಂದು ಮಾತುಗಳು ಅದ್ಭುತ. 21:13 ಯೋಬನು 21:13. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕಿಳಿಯುವರು. ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕೆ ಇಳಿಯುವರು. ಪಾತಾಳಕ್ಕೆ ಅಂದ್ರೆ ನರಕಾಗ್ನಿಗೆ. ಕ್ಷಣ ಮಾತ್ರನ? ಹೌದು ಪ್ರೇರೆ. ಈಗ ತಾನೇ ಗಾಡಿ ತಗೊಂಡು ಸ್ಪೀಡ್ ಆಗೋದಲ್ಲೋ ಹೋದ. ಕುಡ್ದಿದ್ದ ಮತದಲ್ಲಿ ಹೆಣ್ಣು ಪಕ್ಕದಲ್ಲಿರುವಂಥ ಜೋಶಲ್ಲಿ 140 ಸ್ಪೀಡಲ್ಲಿ ಹೋಗಿ ಗುದ್ದ, ಹೋದ. ಎಲ್ಗೋದ? ಪಾತಾಳಕ್ಕೆ. ಅದೇ ಹೇಳ್ತಾ ಇದ್ದೆ ನೋಡಿ ಪ್ರೇರೆ. ಏನು ಹೇಳ್ತಾ ಇದೆ ನೋಡಿ, ಇನ್ನೊಂದ್ಸರಿ ಓದೋಣ. ಮ್ಯಾಲಡಿಂದ ಓದೋಣ ಪ್ರೇರೆ. ಮ್ಯಾಲಡಿಂದ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. 11ನೇ ಅಧ್ಯಾಯದಿಂದ. ತಮ್ಮ ಮಕ್ಕಳನ್ನು ಮಂದೆಯಾಗಿ ನಡೆಸುವರು, ಅವರ ಬಾಲೆಯರು ಕುಣಿದಾಡುವರು. ತಮ್ಮ ಮಕ್ಕಳುಗಳಿಗೆ ಮಂದೆಯಾಗಿ ಅಂದರೆ ಕುರಿಗಳು ಹೋದಂಗೆ ಕಳಿಸ್ತಾ ಇರ್ತಾರೆ ತಂದೆ ತಾಯಿಗಳು. ಹೋಗಿ ಎಂಜಾಯ್ ಮಾಡ್ಕೊಂಡು ನೀವು ಹೋಗಿ ಅಂತ ಕಳಿಸ್ತಾರೆ. ಓಕೆನಾ? ಗಾಡಿ ಕೊಟ್ಟು ಕಳಿಸ್ತಾರೆ. ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಡಿಸ್ಕೋ ಡ್ಯಾನ್ಸ್ಗಳಲ್ಲಿ, ಕ್ಲಬ್ಗಳಲ್ಲಿ, ಪಬ್ಗಳಲ್ಲಿ ವ್ಯಭಿಚಾರ ಮಾಡುತ್ತಾ ಕುಣಿದಾಡುತ್ತಾ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕಿಳಿಯುವರು. ಸತ್ಯ ಅಲ್ಲೋ ಬೇರೆ? ಅಚ್ಚು ಹೊಡೆದಂಗಿದೆ ಬೇರೆ ಮಾತು. ಈಗ ನಡೀತಿರುವಂಥ ಸನ್ನಿವೇಶಕ್ಕೆ ಹೇಳಿ ಮಾಡಿಸಿದಂಥ ವಾಕ್ಯ ಇದು. ಈಗ ಮಾಡಿಸಿದ್ದ? ಸಾವಿರಾರು ವರ್ಷಗಳಿಂದ ಬರೆದಿರುವಂಥ ಮಾತು ಇಂದಿಗೂ ಜೀವಂತ. ಸತ್ಯವೇದ ಮಾತು ಏನು ಗೊತ್ತಾ? ಇಂದಿಗೂ ಜೀವಂತ, ಎಂದೆಂದಿಗೂ ಜೀವಂತ. ಇನ್ನೂ 1000 ವರ್ಷಗಳು, ಲಕ್ಷ ವರ್ಷಗಳು ಹೋದ್ರೂ ಈ ಮಾತು ಅವತ್ತಿಗೂ ಅದು ಮುಟ್ಟುತ್ತೆ. ಅಲ್ಲಿವರೆಗೂ ಇದು ಕಾರ್ಯ ಸಾಧಿಸುತ್ತೆ. ಯಾಕಂದರೆ ವಾಕ್ಯ ಜೀವವುಳ್ಳದು, ಸಜೀವವಾದದ್ದು. ಕಾರ್ಯ ಸಾಧಿಸುವಂಥದ್ದು ಎಷ್ಟೇ ವರ್ಷ ಆದರೂ ಅದು ಕಾರ್ಯ ಸಾಧಿಸ್ತಾ ಇದೆ. ಇವತ್ತಿಗೂ ಸಾಧಿಸ್ತಾ ಇದೆ. ನಿಜ ಪ್ರೇಮ. ಅದೇ ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ ನೋಡಿಕೊಳ್ಳೋಣ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ಹಿಂತಿರುಗಿ ಬರುವುದಿಲ್ಲ. ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಏನು ಸತ್ತವ್ರ ಮನೇಲಿ ಈ ಪೂಜಾರಿಗಳು ಮಾಡ್ತಾರೆ, 6 ತಿಂಗಳು ನೀವು ಈ ಮನೆ ಬಿಡ್ಬೇಕ್ರಿ, 3 ತಿಂಗಳು ಈ ಬಾಗಿಲು ಇಲ್ಲೆಲ್ಲ ಮಲ್ತಾ ಇದ್ದು, ನಿಮ್ಮ ಮಗಳು ಇಲ್ಲೆಲ್ಲ ಮಲ್ತಾ ಇದ್ದು, ಈ ರೂಮ್ ಬಾಗಿಲು ಹಾಕ್ಬೇಕು ಅಂತಾರೆ. 3 ತಿಂಗಳು 6 ತಿಂಗಳು. ನಮ್ಮ ಸಂಬಂಧಿಕರಲ್ಲೂ ಅನೇಕ ಕಡೆ ನಡೀತಾ ಇದೆ ಪ್ರೇರೆ ಇದು. ಯಾಕೆ ಇದು ಬಾಗಿಲು ಹಾಕಿದ್ದೀರಾ? ಪೂಜಾರಿ ಹೇಳಿದರು. ಎಂಥ ದರೋಡೆಕೋರರು ಇದ್ದಾರೆ ಪ್ರೇರೆ. ನಿಮ್ಮ ಮನೇನ ಹಾಳು ಮಾಡೋರು ಅವರೇ ಪ್ರೇರೆ. ನಿಮ್ಮ ಮನೇನ ಸರ್ವನಾಶ ಮಾಡೋದು ಅವರೇನೆ. ಬಣ್ಣ ಬಳಿಬೇಕು ಪ್ರೇರೆ. ಯಾರಾದರೂ ನಮಗೆ ದಯವಿಟ್ಟು ಸತ್ತವರು ಯಾವುದಾದ್ರೂ ಮನೇಲಿ ದೆವ್ವ ಇದೆ, ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ದಯವಿಟ್ಟು ನಮ್ಮ ಫೋನ್ ನಂಬರ್ ತೊಗೊಳ್ಳಿ, ನನಗೆ ಫೋನ್ ಮಾಡಿ ದಯವಿಟ್ಟು ಪ್ರೇರೆ. ಅಲ್ಲಿ ಬಂದು ನಾವು ವಾಸವಾಗಿರ್ತೀವಿ. ಇದು ಚಾಲೆಂಜ್. ನನ್ನ ನಂಬರ್ ತೊಗೊಳ್ಳಿ. ಫೋನ್ ತೊಗೊಂಡ್ರಾ? 7ನೇ ನಂಬರು, 7 ನಂಬರ್ ಕೊಡ್ತೀನಿ, ಬರ್ತೀನಿ. 6364800430. ಮತ್ತೊಂದು ಸರಿ ಹೇಳ್ತೀನಿ, 6364800430. ಇದು ನನ್ನ ನಂಬರ್. ಓಕೆನಾ? ನಾನು ಕಾಲ್ ಮಾಡಿ, ಮನೇಲಿ ಸತ್ತೋಗಿದ್ದಾರೆ, ಇಷ್ಟು ತಿಂಗಳು ಹೋಗಬೇಕು ಅಂತ ಹೇಳಿದ್ದಾರೆ, ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿದ್ದಾರೆ ಅಂತ ಯಾವ್ದಾದ್ರು ಬಂಗ್ಲೆ, ಭೂತ್ ಬಂಗ್ಲೆ ಆಗಿರ್ಬೋದು ನಿಮ್ಮ ದೃಷ್ಟಿಲಿ ಯಾವುದಾದ್ರು ಇರುತ್ತೆ, ಮಾಡಿ ನನಗೆ ಹೇಳಿ ಪ್ರೇಯರ್. ಯಾರಾದರೂ ಹೇಳಿ. ಓಕೆನಾ? ಮತ್ತೊಂದು ನಂಬರ್ ಇದೆ ಪ್ರೇಯರ್, 8861983677. ಈ ನಂಬರ್ ಕೂಡ ತೆಗೆದುಕೊಳ್ಳಿ. ನೀವು ಕಾಲ್ ಮಾಡ್ಬೋದು. ಎಲ್ಲಾದರೂ ದೆವ್ವ ಇದೆಯಲ್ಲ, ನಮ್ಗೆ ಇರೋಕ್ಕಾಯ್ತಾ ಇಲ್ಲ ಅಂತಂದರೆ ನಾನು ಬಂದಲ್ಲಿ ಹೇಳ್ತೀನಿ. ಓಕೆನಾ? ಸತ್ತವರು ಪುನಃ ಮನೆಗೆ ಸೇರುವುದಿಲ್ಲ. ನಿಮ್ಮ ಮನೆಯಲ್ಲಿ ಯಾರೇ ಸತ್ತೋಗಿದ್ರು ಅವ್ರು ಪುನಃ ಬರೋದಿಲ್ಲ ಪ್ರೇರೆ. ಮನುಷ್ಯರಾದಂಥವ್ರು ನಾವು ದೇವರ ಮಕ್ಕಳಾದಂಥ ನಾವು ಸತ್ತ ನಂತರ ದೇವರ ಹತೋಟಿಗೆ ಹೋಗ್ತೀವಿ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಆತ್ಮವು ತನ್ನನ್ನು ದಯಾಪಾಲಿಸಿದ ದೇವರ ಬಳಿಗೆ ಸೇರುವುದು. ಕ್ರೈಸ್ತರಿಗೆ ಹೇಳುವಂಥ ಮಾತೇನು ಗೊತ್ತಾ? ಸತ್ತವನು ದೆವ್ವಾಗಿ ಬರಲ್ಲ. ಮತ್ತೆ ಯೇಸು ಕ್ರಿಸ್ತನ ಓಡಿಸಿದಾರಲ್ಲ ದೆವ್ವ, ಅದ್ಯಾ ದೆವ್ವ ಅಂದರೆ ಗೊತ್ತಿಲ್ವ ಆತನು ಯಾರಂತ? ಅವ್ನು ಯಾರು ಅಂತ ಗೊತ್ತಿಲ್ಲ ನಿಮಗೆ? ಸೈತಾನನು, ಘಟ ಸರ್ಪನ ಪ್ರೇರೆ. ಅವನ ಜೊತೆ ಸೇವಕರು, ಸೈತಾನನ ದೂತರು ಅವರು. ಸೈತಾನನ ದೂತರು, ದೇವದೂತರು ಹೇಗಿದ್ದಾರೋ ಸೈತಾನನ ದೂತರು ಕೂಡ ಕೋಟ್ಯಾಂತರ ಜನ ಇದ್ದಾರೆ.
ಒಬ್ಬನಿಗೆ ಕುಡಿಯೋ ಆಸೆ ಹುಟ್ಟಿಸ್ತಾನೆ, ಕುಡ್ದ ನಂತರ ಇನ್ನೊಬ್ಬ ಸೈತಾನ ಬಂದು ಸೇರ್ಕೋತಾನೆ, ವ್ಯಭಿಚಾರ ಮಾಡ್ಬೇಕು ಅನ್ಸುತ್ತೆ, ಇನ್ನೊಬ್ಬ ಸೈತಾನ ಬಂದು ಸೇರ್ಕೋತಾನೆ, ಇಸ್ಪಿಟ್ ಆಡಿಸ್ಬೇಕು ಅನಿಸ್ತದೆ, ಇನ್ನೊಬ್ಬ ಸೈತಾನ ಬಂದು ಸೇರಿಸ್ತಾನೆ, ಗುಟ್ಕಾಕ್ಬೇಕು ಅನಿಸ್ತದೆ, ಗಾಂಜಾ ಹೊಡಿಬೇಕು ಅನಿಸುತ್ತೆ. ಈ ಸೈತಾನ್ಗಳ ಟೀಮು ಏನಿದೆ ಇದು ಮನುಷ್ಯನ ನುಗ್ಗಿ ಹೋಗಿ ಪ್ರಪಂಚದಲ್ಲಿರುವಂಥ ಮನುಷ್ಯರನ್ನು ಹಾಳು ಮಾಡ್ತಾ ಇದೆ. ಈ ದಿನ ಚಿಕ್ಕ ಮಕ್ಕಳಿಗೆ ಬಲಾತ್ಕಾರ ಮಾಡುವಂಥದ್ದು ಏನು ದೇವ್ರು ಮಾಡಿಸ್ತಾರ ಅದನ್ನು? ಆ ದುಷ್ಟ ಕಾರ್ಯ ಯಾರು ಮಾಡ್ತಾರೆ? ಬೇರೆ ಸೈತಾನಲ್ಲ ಮಾಡಿಸೋದು. ಕೊಲೆಗಳು ಯಾರು ಮಾಡಿಸೋದು? ಕುಡ್ದಿದ್ದ ನಶೆಯಲ್ಲೋ ಮತ್ತೊಂದು ಜಗಳದಲ್ಲೋ ಕೋಪವನ್ನು ತಾಳಿಕೊಳ್ಳದೆ ಮನುಷ್ಯನು ಕೊಲೆ ಮಾಡಿ ಹೋಗಿ ಜೈಲು ಕಂಬಿ ಎಣಿಸ್ಬೇಕಾದ್ರೆ ಹೆಂಡತಿ ಮಕ್ಕಳು ನೋಡೋಕೆ ಹೋಗುವಾಗ ಏನಂತಾರೆ ಗೊತ್ತಾ? ಕುಡ್ದ ನಶೆಯಲ್ಲಿ ಕುಡ್ದ ಮತ್ತಿನಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ, ನಾನು ಕರಡು ಚುಡ್ಕೊಂತ ಇದ್ದೀನಿ, ನಾನು ಯಾಕಾದರೂ ಈ ತಪ್ಪು ಮಾಡ್ದು ಅಂತ ಹೆಂಡತಿ ಮಕ್ಕಳ ಮುಂದೆ ಅಳುವಂಥ ಸನ್ನಿವೇಶಗಳು ಅನೇಕ ಜೈಲುಗಳಲ್ಲಿ ನಡೀತಾ ಇದೆ ಈ ದಿನ. ಯಾಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಯಾರು ಸೇರ್ಕೊಂಡ ಕುಡ್ದ ನಂತರ ದುರಾತ್ಮ ಸೈತಾನನು ಸೇರಿಕೊಂಡು ಅವನ ಕೈಯಿಂದ ಮಾಡಬಾರ್ದ ಕೃತ್ಯಗಳನ್ನು ಮಾಡಿಸಿ ಎದುರುಗಡೆ ಇರುವಂಥ ಮನುಷ್ಯನನ್ನು ಸಹಿಸಿಕೊಳ್ಳದೆ ಪ್ರೀತಿಸದೆ ಕೋಪ ಮಾಡಿಕೊಂಡು ಸಾಯಿಸಿ ಅವನು ಸತ್ತ, ಇವನು ಜೈಲು ಸಾಯ್ತಾನೆ. ಹೆಂಡತಿ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಮಾಡ್ಕೊಂಡು ಮಕ್ಕಳು ಬೆಳೆಸ್ಬೇಕಲ್ಲ ಪ್ರೇರೆ. ಹೆಂಡತಿ ವ್ಯಭಿಚಾರಿಗಳಾಗೋ ಅಥವಾ ಇನ್ನೊಂದು ಸವಾಸನ ಮಾಡಿಕೊಂಡು ಅವ್ರ ಜೀವನ ನಡೆಸ್ಬೇಕು ಪ್ರೇರೆ. ಹೆಂಡತಿ ಮಕ್ಕಳನ್ನು ಬೀದಿ ತರೋದಕ್ಕೋಸ್ಕರ ಇಂಥ ಥರ್ಡ್ ಕ್ಲಾಸ್ ಕೆಲಸ ಮಾಡಿ ಹೋಗಿ ಜೈಲ ಸೇರ್ಕೋತಾ ಇದ್ದೀರ ನೀವು. ಯಾಕೆ ಸುರಿಸ್ಬೇಕು ರಕ್ತ? ನಿನ್ನ ಹಾಗೆ ಅವನು ಮನುಷ್ಯನಲ್ವಾ? ನಿನ್ನ ಹಾಗೆ ದೇವರು ಅವನಿಗೂ ಕೂಡ ಒಂದು ಜೀವ ಅಂತ ಕೊಟ್ಟಿದ್ದಾರಲ್ವಾ? ನಿನ್ನ ಹಾಗೆ ಅವನಿಗೂ ಕಣ್ಣು ಮೂಗು ಬಾಯಿಗಳಿದೆಯಲ್ವಾ? ಒಂದು ಮಾತು ಅಂದಿದ್ದಲ್ಲ ಆತನನ್ನು ಸಹಿಸಿಕೊಂಡು ಪ್ರೀತಿಸಿ ಕ್ಷಮಿಸಿದರೆ ಅವನಾದ್ರೂ ಬಂದು ನಿನ್ನ ಹತ್ರ ಕ್ಷಮಾಪಣೆ ಕೇಳ್ತಾ ಇದ್ದ. ಒಬ್ರಿಗೊಬ್ರು ಸ್ನೇಹ ಭಾವದಿಂದ ಬದುಕೋದಕ್ಕೆ ಬಿಡದಲ್ಲ ಪ್ರಿಯರೇ ಆ ದುಷ್ಟಶಕ್ತಿ. ಆ ದುಷ್ಟಶಕ್ತಿ ಏನು ಮಾಡಿದೆ ಅಂದರೆ ಫಿಲಮ್ಗಳಲ್ಲೂ ಕೂಡ ಎಂಥ ಫಿಲಮ್ಗಳು ಬರ್ತಾಯಿದೆ ನೋಡಿ. ಕಡ್ದಾಕಿ ಹೊಡೆದಾಕಿ ಪ್ರೀತಿ ಮನುಷ್ಯನು ಕ್ಷಮಿಸುವಂಥದ್ದು, ಕರುಣೆ ತೋರಿಸುವಂಥದ್ದು, ಅವನಿಗೆ ಸಹಾಯ ಮಾಡುವಂಥದ್ದು, ಅನ್ನ ಇಲ್ಲದವ್ರಿಗೆ ಅನ್ನ ಸಹಾಯ ಮಾಡುವಂಥದ್ದು, ಬಟ್ಟೆ ಇಲ್ಲದವ್ರಿಗೆ ಬಟ್ಟೆ ಇಂಥ ಸಿನಿಮಾಗಳಂತೂ ತೆಗೆಯೋದೇ ಇಲ್ಲ ಪ್ರೇರೆ. ಎಲ್ಲ ಕೊಚ್ಚಾಕು, ಹೊಡೆದಾಕು, ರೇಪ್ ಮಾಡು, ಬಲಾತ್ಕಾರ ಮಾಡು, ಪ್ರೀತಿ ಪ್ರೇಮ ಮಾಡಿ ಹೋಗಿ ಸೂಸೈಡ್ ಮಾಡ್ಕೊಂಡು ಸಾಯಿ. ಇಲ್ಲಿ ತೋರಿಸಿದಂಥ ತಂದೆ ತಾಯಿಗಳ ಮನೆ ಹಾಳಾಗೋಗ್ತಾ ಇದೆ. ತಂದೆ ತಾಯಿ ಯಾರು ಹಾಳಾಗೋಗ್ತಾರೆ ಅಂದರೆ ತಂದೆ ತಾಯಿಗಳು ಪಾಪ ಅವರು ಸಿನಿಮಾ ತೋರಿಸ್ತಾ ಇರ್ತಾರೆ. ಅವರು ಆ ಆಕ್ಟಿವಿಟಿ ಎಲ್ಲ ಇವ್ರಲ್ಲಿ ಬೆಳೀತದೆ. ಇವ್ರು ನಾಳೆ ದಿವಸ ಅದೇ ಫಿಲಮ್ ಮಾಡ್ತಾರೆ. ಇವ್ರ ಮನೇಲಿ ಅವ ಫಿಲಮ್ ಸ್ಟಾರ್ಟ್ ಆಗುತ್ತೆ, ರಿಯಲ್ ಫಿಲಮ್. ಅವರೇನೋ ನಾಟಕ ಮಾಡಿ ದುಡ್ಡು ಸಂಪಾದನೆ ಮಾಡಿಕೊಂಡು ಅರ್ಧ ಬಟ್ಟೆ ಹಾಕೊಂಡು ಬಟ್ಟೆ ಹಾಕೊಳ್ಳದೆ ಮಾನ ಮರ್ಯಾದೆ ಇಲ್ಲದೆ ನೀಚರಾಗಿ ದುಷ್ಟರಾಗಿ ಆ ಹೆಣ್ಮಕ್ಳುಗಳು ಕೂಡ ಏನು ದರಿದ್ರದವರಾಗಿದ್ದಾರೋ ಗೊತ್ತಿಲ್ಲ. ಏನು ಪ್ರಿಯರೇ, ಸ್ವಲ್ಪ ಜಾಸ್ತಿ ಕಾಸು ಕೊಟ್ಟರೆ ಬಟ್ಟೆ ಹಾಕೋದೇ ಬಿಟ್ಬಿಡ್ತಾರೆ ಪ್ರಿಯರೇ. ಮೊದಲಾದರೂ ಕ್ಲಬ್ ಡ್ಯಾನ್ಸರ್ಗೆ ಅಂತ ಒಂದು 5,000 10,000 ಕೊಟ್ಟು ಮತ್ತವ್ರಿಗೆ ಕರ್ಕೊಬಂದು ಫಿಲಮಲ್ಲಿ ಸೆಂಟ್ರಲ್ಲಿ ಒಂದು ಡ್ಯಾನ್ಸ್ ಮಾಡಿಸೋರು. ಏನು ದರಿದ್ರದ ಐಟಮ್ ಸಾಂಗ್ ಅಂತಾರೋ ದರಿದ್ರ ಸಾಂಗ್ ಅಂತಾರೋ ಏನೊಂದು ಮಾಡಿಸೋರು, ಓಕೆನಾ? ಅದು ಮಾಡಿಸಾದ್ಮೇಲೆ ಇವಾಗ ಹೀರೋಯಿನ್ಗಳ ಅವ್ರಿಗೆ ಯಾಕೆ 10,000 ಕೊಡ್ತೀರಾ? ನಾವಿಲ್ವಾ? ಅವ್ರು ಎಷ್ಟು ಚಿಕ್ಕ ಬಟ್ಟೆ ಹಾಕ್ತಾರೆ ಅವ್ರಿಗಿಂತ ಸ್ವಲ್ಪ ಕಡಿಮೆನೇ ಹಾಕ್ತೀವಿ ನಾವು. ಕೊಡಿ ನಮಗೆ ಕಾಸು, ನಾವೇ ಕುಡಿತೀವಿ ಬಟ್ಟೆ. ಅಮ್ಮ ಮರ್ಯಾದೆ ಹೋಗೋದು ಹೋಗ್ಲಿ ಪರವಾಗಿಲ್ಲ, ದುಡ್ಡಿದೆಯಲ್ಲ ಅಂಟಿಸ್ಕೋತೀವಿ ಅದೇನೆ ಅಂತ ದರಿದ್ರ ವಂಶದವರು ಈಗಲೂ ಕೂಡ ಪ್ರಪಂಚವನ್ನು ಹಾಳು ಮಾಡುವಂಥ ಹೆಣ್ಮಕ್ಳುಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವರಿದ್ದಾರೆ. ಮಾನ ಮರ್ಯಾದೆ ಇಲ್ಲದೆ ಏನು ಪ್ರೇರೆ, ತಂದೆ ತಾಯಿಗಳು ಇದ್ದಾರೋ ಇಲ್ವೋ, ಸತ್ತೋಗಿದ್ದಾರೋ, ಅಣ್ಣ ತಮ್ಮದಿರು ಇದ್ದಾರೋ ಇಲ್ಲೋ, ಸತ್ತೋಗಿದ್ದಾರೋ, ಏನು ಪ್ರೇರೆ ಹಣಕ್ಕೋಸ್ಕರ ಈ ಥರ ದೇಹ ತೋರಿಸುವಂಥದ್ದ? ಹಣಕ್ಕೋಸ್ಕರ ಇಂಥ ಅದು ದೇವಾಲಯಪ್ಪ, ಅದು ದೇವರ ಗರ್ಭಗುಡಿ. ಆ ದೇಹ ಅದು ನಿನ್ನ ಗಂಡನಿಗೋಸ್ಕರ ಮೀಸಲಾಗಿರಬೇಕು. ವ್ಯಭಿಚಾರಿಯ ದೇಹವನ್ನಾಗಿ ತೋರಿಸ್ಕೊಂಡು ಅಲಿಯೋದಂಥದ್ದಲ್ಲ. ನಿನ್ನ ಗಂಡನಿಗೋಸ್ಕರ, ನಿನ್ನ ಪುರುಷನಿಗೋಸ್ಕರ ಅದು ಮೀಸಲಾಗಿಡಬೇಕು. ಕಂಡು ತೋರಿಸುವಂಥದ್ದಲ್ಲ ಅದು. ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಬೇಕು. ಅಹಂಕಾರ ಇರಬಾರ್ದು. ನಾನೇ ಸೌಂದರ್ಯವತೆ ಅಂತ ಮೆರಿಬಾರ್ದು. ಮರ್ಯಾದೆಗೆ ತಕ್ಕ ಉಡುಪನ್ನು ಹಾಕೋಬೇಕು. ನಿಮ್ಮಂಥ ದರಿದ್ರದವರ ದೇಹವನ್ನು ನೋಡಿದಂಥ ಅನೇಕ ಯೌವನಸ್ಥರು ಚಿಕ್ಕ ಮಕ್ಕಳ ಮೇಲೆ ಕ್ರೂರ ಮೃಗರಾಗಿ ಆಡ್ತಾ ಇದ್ದಾರೆ. ಯಾಕಂದರೆ ದರಿದ್ರವಾದಂಥ ನಿಮ್ಮ ದೇಹವನ್ನು ನೋಡಿದಂಥ ಅವರ ಮನಸ್ಸಲ್ಲಿ ಅನೇಕ ಕೆಟ್ಟ ಆಲೋಚನೆಗಳು ಮಾಡಿಕೊಂಡು ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ನಡೀತಿದೆ ಅಂದರೆ ಅದಕ್ಕೆ ಕಾರಣ ನಿಮ್ಮಂಥ ದರಿದ್ರದವರಾದಂಥ ನಿಮ್ಮ ದೇಹಗಳನ್ನು ನೋಡಿದಂಥ ಅವರು ಕ್ರೂರ ಮೃಗಗಳಾಗಿ ಪ್ರವರ್ತನೆ ಮಾಡ್ತಾ ಇದ್ದಾರೆ ಇನ್ನೊಬ್ಬರ ಮೇಲೆ. ನೀವು ಸಿನಿಮಾಗಳ ಪೋಸ್ಟ್ಗಳು ಹಾಕುವಂಥದ್ದು, ದರಿದ್ರ ಪೋಸ್ಟ್ಗಳು ಹಾಕುವುದನ್ನು ನೋಡಿದಂಥ ಅನೇಕರ ಯೌವನಸ್ಥರ ಜೀವಿತಗಳನ್ನು ಹಾಳು ಮಾಡುವಂಥದ್ದಾಗಿದೆ. ದಯವಿಟ್ಟು ನಿಮ್ಮ ನಡತೆಗಳನ್ನು ಸರಿಪಡಿಸ್ಕೊಂಡ್ರೆ ಭೂಮಿ ಮೇಲೆ 4 ದಿವಸ ಬದುಕ್ತೀರಾ ಇಲ್ವಾ? ನಿಮ್ಮಿಂದ ಪ್ರಪಂಚ ಹಾಳಾಗೋಗ್ತಾ ಇದೆ. ದೇವರು ಮಾತ್ರ ಸುಮ್ಮನೆ ಬಿಡಲ್ಲ. 60-70 ವರ್ಷ, 50-40 ವರ್ಷ ಸುಖವಾಗಿ ಬದುಕ್ಬೋದು, ಸುಖವಾಗಿ ತೇಲಾಡ್ಬೋದು, ಹಣದ ಮಂಚದ ಮೇಲೆ ಮಲಗ್ಬೋದು. ಒಂದು ದಿವಸ ಅಗ್ನಿಕೊಂಡದ ಮೇಲೆ ಮಲಗಬೇಕಾಯ್ತದೆ. ಅಲ್ಲಿ ನಿದ್ರೆ ಬರಲ್ಲ.
ಅಲ್ಲಿ ನಿದ್ರೆ ಬರಲ್ಲ, ಚಿಂತೆ ಮಾಡುವುದಕ್ಕೆ ನಿಮಗೆ ಡ್ರಿಂಕ್ಸ್ ಬಾಟ್ಲು ಸಿಗಲ್ಲ. ಅರ್ಥ ಆಯ್ತಾ? ಈ ಮಾತುಗಳು ನಿಮ್ಮನ್ನು ಬದಲಾಯಿಸಲಿ ಎಂದು ನಾನು ದೇವರ ಬಳಿ ಕೇಳುತ್ತಾ, ನಮ್ಮ ವಾಕ್ಯದ ಸಂದೇಶ ಭಾಗ ಗೊತ್ತಾಯ್ತಲ್ಲ ಪ್ರಿಯರೇ, ಸತ್ತ ಮಾನವರು ದೆವ್ವಗಳಾಗಿ ಬರೋದಿಲ್ಲ, ಮತ್ತೊಬ್ಬರ ಮೇಲೆ ಸೇರಿಕೊಂಡು ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಿಲ್ಲ ಎನ್ನುವಂಥ ವಿಷಯವನ್ನು ಸತ್ಯವೇದ ಬೈಬಲ್ ಗ್ರಂಥದಲ್ಲಿ ಸತ್ಯವಾಕ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಮಾತುಗಳು ನೀವು ತಿಳಿದುಕೊಂಡಂಥವರು ಅನೇಕರಿಗೆ ಹೇಳಿರಿ. ಯೇಸು ಪ್ರಭು ಓಡಿಸಿದಂಥ ದೆವ್ವಗಳು ಅದು ಮನುಷ್ಯನಾಗಿ ಸತ್ತಿ ಮತ್ತೆ ಇನ್ನೊಂದು ದೇಹದಲ್ಲಿ ಸೇರಿಕೊಂಡಂಥ ದೆವ್ವಗಳಲ್ಲ. ಅದು ಆಲ್ರೆಡಿ ಸೈತಾನನ ಟೀಮ್, ಆ ಟೀಮಲ್ಲಿರುವಂಥವರು ಅನೇಕರಿದ್ದಾರೆ. ಅವರನ್ನು ಯೇಸು ಸ್ವಾಮಿ ಬಿಡಿಸಿದಂಥ ದೆವ್ವಗಳು ಅವು ಬೇರೆ, ಇವು ಬೇರೆ. ಇವು ದೆವ್ವಗಳಾಗಿ ಬರೋದಿಲ್ಲ. ಅವನು ಆಲ್ರೆಡಿ ಸೈತಾನು ದೆವ್ವಗಳಾಗಿ ಮಾರ್ಪಟ್ಟಿದ್ದಾನೆ, ಅವರ ಶಿಷ್ಯರನ್ನು ದೆವ್ವಗಳನ್ನಾಗಿ ಮಾಡಿದ್ದಾನೆ. ಸತ್ತವರು ದೆವ್ವಗಳಾಗಿ ಖಂಡಿತ ಬರೋದಿಲ್ಲ. ಫೋನ್ ನಂಬರ್ ಕೊಟ್ಟಿದ್ದೀನಿ. ಯಾರಾದರೂ ಬೂತ್ ಬಂಗ್ಲೆ ಇದೆ, ಆಗಿದೆ, ಹೀಗಿದೆ ಅಂದರೆ ದಯಮಾಡಿ ನಮಗೆ ಫೋನ್ ಮಾಡಿ. ನಾನು ಬಂದು ಅಲ್ಲಿ ವಾಸ ಆಗುತ್ತೆ. ಒಬ್ಬನೇ ಆದರೂ ಸರಿ, ಫ್ಯಾಮಿಲಿ ಆದರೂ ಸರಿ. ಓಕೆನಾ? ಓಕೆ ಫ್ರೆಂಡ್, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೀವು ನಿಮ್ಮ ವಚನದಲ್ಲಿ ಬರೆಸಿರುವಂಥ ಮಾತುಗಳನ್ನು ತಂದೆ ನಿಮ್ಮ ಮಕ್ಕಳಿಗೆ ಹೇಳಿದ್ದೇನಪ್ಪ. ಅನೇಕ ಮೋಸಗಾರರು, ಸುಳ್ಳುಗಾರರು ತಂದೆ ನಿಮ್ಮ ಮಕ್ಕಳನ್ನು ದೋಚಿಕೊಳ್ಳುವವರಾಗಿದ್ದಾರೆ ತಂದೆ. ಅನೇಕರಿಗೆ ಭಯಪಡಿಸಿ ಸತ್ತವರು ನಿಮ್ಮ ಸಂಬಂಧಿಕರು ನಿಮ್ಮ ಮೇಲೆ ಪ್ರೀತಿ ಇಟ್ಟ ಕಾರಣ ಅವರು ದೆವ್ವಗಳಾಗಿ ಬರುವುದಕ್ಕಿಂತ ಮುಂಚೆ ನೀವು ಇಂಥ ಪೂಜೆಗಳನ್ನು ಮಾಡಿಸಬೇಕು, ಇಷ್ಟು ಕಾಣಿಕೆಯನ್ನು ಕೊಡಬೇಕೆಂದು ಕರ್ತನೆ ಅನೇಕರು ದೋಚಿಕೊಳ್ಳುವವರಾಗಿದ್ದಾರೆ ತಂದೆ. ಈ ಜನರ ಮನೋನೇತ್ರಗಳನ್ನು ಬೆಳಗಿಸಿರಿ ತಂದೆ. ಇವರನ್ನು ಕಾಪಾಡಿರಿ ತಂದೆ. ಇವರ ತಂದೆ ಸತ್ಯವನ್ನು ತಿಳಿಯಪಡಿಸಿರಿಪ್ಪ. ಇವರ ಮನೋನೇತ್ರಗಳನ್ನು ಬೆಳಗಿಸಿರಿ ತಂದೆ. ನಿಮ್ಮ ಪ್ರೀತಿಯ ಮಾತು, ನಿಮ್ಮ ಜ್ಞಾನದ ಮಾತು ಸತ್ಯವೇದ ಗ್ರಂಥದಲ್ಲಿದೆ ತಂದೆ. ಅದು ಎಲ್ಲರೂ ಮತಗ್ರಂಥವೆಂದು ತಿಳಿದುಕೊಳ್ಳದೆ ತಂದೆ ಜೀವದ ಮಾರ್ಗವಾಗಿದೆ. ಇದು ಮನುಷ್ಯರಿಗೆ ಬಹಳ ಅನುಕೂಲವಾದಂಥ ಮಾತುಗಳಾಗಿದೆ ಎಂದು ತಿಳಿದುಕೊಳ್ಳುವ ಹಾಗೆ ತಂದೆ ಇವರ ಹೃದಯದಲ್ಲಿ ಪ್ರೇರೇಪಣೆಯನ್ನುಂಟು ಮಾಡಬೇಕೆಂದು ಇದುವರೆಗೂ ತಂದೆ ನಿಮ್ಮ ಆತ್ಮನ ಸಹಾಯದಿಂದ ಮಾತನಾಡುವುದಕ್ಕೆ ನಾನು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರಗಳು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು.